ಇದು ವೀಲ್ ನೆಟ್ ತೆಗೆದ ಮೇಲೆ ಬ್ರೇಕ್ ನೆಟ್ ಲೂಸ್ ಮಾಡ್ಕೊಳ್ಳಿ. ಬಿಚ್ಚಕ್ಕೆ ಮುಂಚೆ ಇದು ಮಾರ್ಕ್ ಮಾಡ್ಕೊಳ್ಳಿ. ನೀವು ಯಾವ ಥರ ಬಿಚ್ತಿರೋ ಆ ಥರ ಫಿಟ್ ಮಾಡಬೇಕು. ಕಂಪ್ರೆಷರ್ ಇದ್ದರೆ ಏರ್ ಹೊಡ್ಕೊಳ್ಳಿ, ಇಲ್ಲಾಂತಂದರೆ ಬಟ್ಟೆಲಿ ಹೊಡ್ಕೊಳ್ಳಿ. ಇದೆರಡು ರಫ್ ಮಾಡಾದ್ಮೇಲೆ ಸ್ಪ್ರಿಂಗ್ನ ಹಿಂಗೆ ಹಾಕೊಳ್ಳಿ. ಬ್ರೇಕ್ ಫಿಟ್ ಮಾಡೋಕ್ಕಿಂತ ಮುಂಚೆ ಈ ಲಿವರ್ ಫ್ರೀಯಾಗಿದೆ ಚೆಕ್ ಮಾಡ್ಕೊಳ್ಳಿ. ಫ್ರೀಯಾಗಿಲ್ಲ ಅಂತಂದರೆ ಈ ಬೋಲ್ಟ್ನ ಬಿಚ್ಚಿಬಿಟ್ಟು ಒಳಗಡೆ ಈ ಲಿವರ್ ಏನಿದೆ ಆ ಲಿವರ್ಗೆ ಗ್ರೀಸ್ ಹಾಕ್ಬಿಟ್ಟು ಎಂಬ್ರಿ ವಾಶ್ ಮಾಡಿ ಯೂಸ್ ಮಾಡ್ಕೊಳ್ಳಿ. ನೆಕ್ಸ್ಟಲ್ಲಿ ಯಾವ್ದಾದ್ರು ಗಾಡಿ ಪ್ರಾಬ್ಲಮ್ ಇದ್ದರೂ ಬಿಚ್ಚಿಬಿಟ್ಟು ತೋರಿಸ್ತೀನಿ. ನೋಡಿ ಅವಾಗ ಈ ಕಡೆ ಮಾರ್ಕ್ ಮಾಡೋದ್ವಲ್ಲ, ಏನು ತಿಕ್ ಮಾಡಿದ್ವಿ ಅಂತಂದರೆ ನಾವು ಅದನ್ನೇನೋ ಉಲ್ಟಾ ಫಿಟ್ ಮಾಡ್ತು ಅಂತಂದರೆ ಬ್ರೇಕ್ ಕ್ಲೀನಾಗಿ ಹಿಡಿಯಲ್ಲ. ಹೋಗ್ತಾ 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 ಫ್ರೀನೆಸ್ ಆಗಿಬಿಡುತ್ತೆ. ಫ್ರೀ ಪ್ಲೇ ಜಾಸ್ತಿ ಬರಬಾರ್ದು ಅನ್ನೋದು ಕಾರಣಕ್ಕೆ ಯಾವ ಥರ ಬಿಡ್ತೀವೋ ಅದೇ ಥರನೇ ಫಿಟ್ ಮಾಡಬೇಕು. ನೀವು ಹೊಸ ಫಿಟ್ ಮಾಡಬೇಕಾದ್ರೆ ನಿಮಗೆ ಆ ಥರ ಏನು ಪ್ರಾಬ್ಲಮ್ ಇರೋಲ್ಲ. ನೀವು ಯಾವಾಗ ಹಳೇದು ಬಿಚ್ಚಿ ಅದನ್ನೇ ಕ್ಲೀನ್ ಮಾಡಾಕ್ತೀರಾ ಆವಾಗ ಅದು ಮಾರ್ಕ್ ಮಾಡಿಬಿಟ್ಟೆ ಮಾಡ್ಕೋಬೇಕು. ಆಮೇಲೆ ವೀಲ್ ಕೂಡ ಸ್ಮೂತ್ ಆಗಿಬಿಟ್ಟಿರುತ್ತೆ. ಬ್ರೇಕ್ ಇಲ್ಲಿ ಹಿಡಿದು ಅಲ್ಲೋಗಿ ನಿಂತ್ಕೊಳ್ಳುತ್ತೆ. ಆಮೇಲೆ ಸೌಂಡ್ ಬರುತ್ತೆ ಕುಯ್ ಅಂತ. ಹಂಗಾಗಿ ಇದೆರಡು ರಫ್ ಮಾಡ್ಕೋಬೇಕು. ಮೊಪೆಡ್ ಅಂತಲ್ಲ, ಬೈಕಿಗೂ ಸೇಮ್ ಪ್ರೊಸೀಜರೇನೆ. ಎಲ್ಲ ಚೆಕ್ ಮಾಡ್ಕೊಂಡ್ಮೇಲೆ ಬ್ರೇಕ್ ಅಡ್ಜಸ್ಟ್ಮೆಂಟ್ ಆದಮೇಲೆ ವೀಲ್ ಫ್ರೀನೆಸ್ ಇದೆಯೋ ಚೆಕ್ ಮಾಡ್ಕೊಳ್ಳಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್.